ವರ್ಷದ ಆರಂಭ ಕುಂಭರಾಶಿಯವರಿಗೆ ಹೇಗಿದೆ? ಈಗ ನನ್ನ ಕೆಲಸ ಆಗೋಯ್ತಪ್ಪ ಅಂತ ಅಂದ್ಕೊಂಡಿರ್ತೀರಿ, ಆ ಕೆಲಸ ಆಗಿಲ್ಲ. ತುಂಬ ಕಷ್ಟ, ವೃತ್ತಿ ಜೀವನದಲ್ಲಿ ಉದ್ಯೋಗದಲ್ಲಿ ಅನಿಶ್ಚಿತತೆ, ಅವರಿಂದಲೇ ನಿಮಗೆ ಕೆಲಸ ಆಗ್ತಾ ಇದ್ರು ಕೂಡ ಅವ್ರನ್ನ ನೀವು ಕಡೆಗಾಣಿಸ್ತಕ್ಕಂಥ ಒಂದು ವಿಚಾರ ಬಂದ್ಬಿಡುತ್ತೆ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಎಲ್ಲವೂ ಕೂಡ ನಿಮಗೆ ಜನವರಿ ತಿಂಗಳಲ್ಲಿ ಆರೋಗ್ಯದ ಕಡೆ ಗಮನ ಹರಿಸಿದಾಗ ಸ್ವಲ್ಪ ನೀವು ಹೆಚ್ಚಿನ ಜಾಗರೂಕತೆಯನ್ನು ಪಡಿಬೇಕಾಗ್ತದೆ. ಯಾಕೆಂದರೆ ನೀವು ನೆಗ್ಲೆಕ್ಟ್ ಮಾಡ್ತೀರ ಆರೋಗ್ಯವನ್ನು. ಶ್ರೀ ಗುರುಭ್ಯೋ ನಮಃ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಭೀಷಣಂ ಭದ್ರಂ ಮೃತ್ಯುಮೃತ್ಯೋ ನಮಾಮ್ಯಹಂ. ಸಮಸ್ತ ವೀಕ್ಷಕ ಬಾಂಧವರಿಗೆ ದೃಕೇಶ್ರೀ ಅಸ್ಟ್ರೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ, ನಮ್ಮ ಆರಾಧ್ಯ ದೈವವಾಗಿರ್ತಕ್ಕಂಥ ನರಸಿಂಹದೇವರು ಎಲ್ಲರಿಗೂ ಶುಭವನ್ನು ಮಾಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿ, ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ, ವಿಶೇಷವಾಗಿ 2026 ಜನವರಿ ತಿಂಗಳಿನ ವರ್ಷದ ಆರಂಭ ಕುಂಭರಾಶಿಯವರಿಗೆ ಹೇಗಿದೆ ಫಲಾಫಲಗಳನ್ನು ನೋಡೋಣ ಬನ್ನಿ. ಮೊದಲಿಗೆ ಯಾವ ಗ್ರಹ ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳಾಗಿ, ಮಕರ ಸಂಕ್ರಮಣ ಇದೇ 14ನೇ ತಾರೀಕು ಸೂರ್ಯ ಭಗವಂತ ಮಕರ ರಾಶಿಗೆ ಪ್ರವೇಶವನ್ನು ಪಡಿತಾ ಇದ್ದಾರೆ. 13ನೇ ತಾರೀಕು ಜನವರಿ 13ನೇ ತಾರೀಕು ಅದೇ ಶುಕ್ರ ಭಗವಂತ ಮಕರ ರಾಶಿಗೆ ಪ್ರವೇಶವನ್ನು ಮಾಡಿ 18ನೇ ತಾರೀಕಿನಿಂದ ನಿಮ್ಮ ರಾಶಿಗೆ ಅಂದರೆ ಕುಂಭರಾಶಿಗೆ ಅವರು ಸಾಕ್ತಾ ಬರ್ತಾರೆ. ಇನ್ನು 17, 16 ಮತ್ತು 17ನೇ ತಾರೀಕು ಅಂಗಾರಕ ಮತ್ತು ಚಂದ್ರಗ್ರಹ ಮಕರ ರಾಶಿಯನ್ನು ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಹಾಗಿದ್ದರೆ ಕುಂಭರಾಶಿಯವರಿಗೆ ವರ್ಷದ ಆರಂಭ ಹೇಗಿದೆ ಫಲಾಫಲಗಳು ನೋಡೋಣ. ಈ ಕುಂಭರಾಶಿಯವರು ಈ ಮುಂದೆ ಹೋದ ವರ್ಷ 2025ನೇ ಇಸ್ವಿ ವೃತ್ತಿ ಜೀವನ ಉದ್ಯೋಗ ಜೀವನ ಅನಿಶ್ಚಿತತೆ. ಈಗ ನನ್ನ ಕೆಲಸ ಆಗೋಯ್ತಪ್ಪ ಅಂತ ಅಂದ್ಕೊಂಡಿರ್ತೀರಿ, ಆ ಕೆಲಸ ಆಗಿಲ್ಲ. ತುಂಬ ಕಷ್ಟ, ವೃತ್ತಿ ಜೀವನದಲ್ಲಿ ಉದ್ಯೋಗದಲ್ಲಿ ಅನಿಶ್ಚಿತತೆ, ನಮಗೆ ಗ್ಯಾರಂಟಿ ಇಲ್ಲಪ್ಪ ಅಂತ ಹೇಳುವಂಥ ಒಂದು ಸಂದರ್ಭ ಕೂಡ ನಿರ್ಮಾಣ ಆಗಿರ್ತದೆ. ಯಾವ ಕೆಲಸದಿಂದ ತೆಗೆದಾಕ್ತಾರೋ ಅಥವಾ ನಮಗೆ ಈ ಕೆಲಸ ಅನುಕೂಲ ಆಗುತ್ತೋ, ಹೀಗೆ ಎಲ್ಲವನ್ನು ನೀವು ಕಷ್ಟವನ್ನು ಅನುಭವಿಸಿದ್ದೀರಿ. ವರ್ಷದ ಆರಂಭ, ಅದರಲ್ಲೂ ವಿಶೇಷವಾಗಿ 18ನೇ ತಾರೀಕಿಂದ ನಿಮ್ಮ ರಾಶಿ ಕಡೆಗೆ ಶುಕ್ರ ಬರೋದರಿಂದ ವೃತ್ತಿ ಜೀವನದಲ್ಲಿ ಅತ್ಯಂತ ಯಶಸ್ವಿಯಾಗಿರ್ತಕ್ಕಂತಹ ಮಾಸ ಆಗ್ತದೆ ಇದೇ ಜನವರಿ ತಿಂಗಳು. ಇನ್ನು ಮೇಲಧಿಕಾರಿಗಳಿಂದ ಪ್ರಶಂಸೆ ಇರಬಹುದು, ಸಹೋದ್ಯೋಗಿಗಳಿಂದ ಪ್ರಶಂಸೆ ಇರಬಹುದು, ಬಡ್ತಿ ಸಿಗ್ತಕ್ಕಂಥ ಕಾಲ ಕೂಡ ಈ ಮಾಸ ಜನವರಿ ತಿಂಗಳಲ್ಲಿ ಕುಂಭರಾಶಿಯವರಿಗೆ ನೀವು ಅಂದ್ಕೊಂಡಿದ್ದೆಲ್ಲ ಆಗ್ತದೆ. ವಿಶೇಷವಾಗಿ ಹಣಕಾಸಿನಲ್ಲಿ 18ನೇ ತಾರೀಕಿನಿಂದ ಅಥವಾ ವರ್ಷದ ಆರಂಭ ಕೂಡ ನಿಮಗೆ ಅತ್ಯಂತ ನೀಚ ಸ್ಥಾನದಲ್ಲಿ ಏನಿಲ್ಲ ಶುಕ್ರಗ್ರಹ. ಹಾಗಾಗಿ ಈ ವರ್ಷದ ಆರಂಭ ಹಣಕಾಸಿನ ಸ್ಥಿತಿ ಉತ್ತಮವಾಗಿರ್ತದೆ. ಹೊಸ ಅವಕಾಶಗಳು, ಹೂಡಿಕೆ ಏನಾದರೂ ನೀವು ಮಾಡಿದರೆ ಅದರಿಂದ ಹೆಚ್ಚಿನ ಲಾಭ ಕೂಡ ಕುಂಭರಾಶಿಯವರು ಪಡಿತೀರಿ. ಆದರೆ ನಿಮ್ಮ ಸಹೋದ್ಯೋಗಿಗಳೊಂದಿಗೆ, ನಿಮ್ಮ ಸಹಾಯಕರೊಂದಿಗೆ ಅಥವಾ ನಿಮ್ಮ ಜೊತೆ ಇರತಕ್ಕಂಥವರಿಗೆ ಸಂಯಮದಿಂದ ಮಾತಾಡಿ, ಅವರನ್ನು ಪ್ರೀತಿ ವಿಶ್ವಾಸದಿಂದ ನೀವೇನಾದರೂ ನಡೆಸ್ಕೊಂಡಿದ್ದೇ ಆದರೆ ಇನ್ನೂ ಹೆಚ್ಚಿನ ಫಲಾಫಲಗಳನ್ನು ನಿರೀಕ್ಷೆಯನ್ನು ಮಾಡ್ತೀರಿ. ಏನು ಮಾಡ್ತೀರಿ? ನಿಮ್ಮ ಸಹೋದ್ಯೋಗಿಗಳಿಗೆ ನೆಗ್ಲೆಕ್ಟ್ ಮಾಡ್ತಕ್ಕಂಥದ್ದು, ಅವರಿಂದಲೇ ನಿಮಗೆ ಕೆಲಸ ಆಗ್ತಾ ಇದ್ರು ಕೂಡ ಅವ್ರನ್ನ ನೀವು ಕಡೆಗಾಣಿಸ್ತಕ್ಕಂಥ ಒಂದು ವಿಚಾರ ಬಂದ್ಬಿಡುತ್ತೆ. ಯಾಕೆ ಕುಜ ನಿಮ್ಮ ಸಮಂಜಸವಾಗಿಲ್ಲ ನಿಮ್ಮ ರಾಶಿಯಲ್ಲಿ. ಹಾಗಾಗಿ ನಿಮ್ಮ ಸಹೋದ್ಯೋಗಿಗಳೊಂದಿಗೆ, ನಿಮ್ಮ ಸಹಚರರೊಂದಿಗೆ ಸಂಯಮದಿಂದ ನೀವು ನಡ್ಕೊಳ್ಳಿ, ಅದರಿಂದ ಹೆಚ್ಚಿನ ಲಾಭ ಕುಂಭರಾಶಿಯವರಿಗೆ ಆಗ್ತದೆ. ಇನ್ನು ಕೌಟುಂಬಿಕವಾಗಿ ತೀರ್ಥಯಾತ್ರೆಗಳನ್ನು ಮಾಡ್ತಕ್ಕಂಥದ್ದು, ಶುಭವಾಗಿರ್ತಕ್ಕಂಥ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಎಲ್ಲವನ್ನು ಕುಟುಂಬದರೊಳಗೆ ಕಳಿತೀರಿ. ಅವರೊಂದಿಗೆ ನೀವು ಒಳ್ಳೆಯ ಸಮಯವನ್ನು ಕಳಿತೀರಿ ಜನವರಿ ತಿಂಗಳಿನಲ್ಲಿ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಎಲ್ಲವೂ ಕೂಡ ನಿಮಗೆ ಜನವರಿ ತಿಂಗಳಲ್ಲಿ ನಿವಾರಣೆ ಆಗ್ತದೆ ಕುಂಭರಾಶಿಯವರಿಗೆ. ಇನ್ನು ವಿದ್ಯಾರ್ಥಿ ಜೀವನಕ್ಕೆ ನೋಡೋದಾದರೆ, ವಿದ್ಯಾರ್ಥಿ ಜೀವನಕ್ಕೆ ಅತ್ಯಂತ ಯಶಸ್ವಿಯಾಗಿರ್ತಕ್ಕಂಥ ತಿಂಗಳು ಕುಂಭರಾಶಿಯವರಿಗೆ. ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ಬರೀತಕ್ಕಂಥವರು ಅಥವಾ ಉನ್ನತ ಉದ್ಯೋಗಕ್ಕಾಗಿ ಏನು ಪ್ರಯತ್ನ ಪಡ್ತಾ ಇದ್ದರೂ ಎಲ್ಲವೂ ಕೂಡ ನಿಮಗೆ ಸಿಗ್ತದೆ ಜನವರಿ ತಿಂಗಳಲ್ಲಿ. ಆರೋಗ್ಯ ಸಮಸ್ಯೆ ಬಂದಾಗ, ಆರೋಗ್ಯದ ಕಡೆ ಗಮನ ಹರಿಸಿದಾಗ ಸ್ವಲ್ಪ ನೀವು ಹೆಚ್ಚಿನ ಜಾಗರೂಕತೆಯನ್ನು ಪಡಿಬೇಕಾಗ್ತದೆ. ಯಾಕೆಂದರೆ ನೀವು ನೆಗ್ಲೆಕ್ಟ್ ಮಾಡ್ತೀರ ಆರೋಗ್ಯವನ್ನು. ಸಣ್ಣ ಪುಟ್ಟ ವಿಷಯಗಳಿದ್ರು ನಾನು ನಡೀತೀನಿ, ನಾನು ನೋಡ್ಕೊತೀನಿ, ಪರವಾಗಿಲ್ಲ ಏನಾಗಲ್ಲ ಅಂತ ಹೊರಟೋಗ್ಬಿಡ್ತೀರಾ. ಅಷ್ಟೊಂದು ಸ್ಪೀಡ್ ಒಳ್ಳೆಯದಲ್ಲ ಆರೋಗ್ಯ ಕಡೆ, ಆರೋಗ್ಯದ ವಿಚಾರದಲ್ಲಿ. ಹಾಗಾಗಿ ಸಣ್ಣ ಪುಟ್ಟ ವಿಷಯಗಳು ಹೆಚ್ಚಿನ ಗಮನವನ್ನು ವಹಿಸ್ತಕ್ಕಂಥದ್ದು ಕುಂಭರಾಶಿಯವರು ಮಾಡಬೇಕು. ಹಾಗಿದ್ದರೆ ಇದಕ್ಕಿಂತ ಹೆಚ್ಚಿನ ಪರಿಹಾರ ಬೇಕು ನಮಗೆ. ಏನು ಮಾಡಬೇಕು ಅಂತನ್ನೋದಾದರೆ, ಪ್ರತಿ ಮಂಗಳವಾರ ಲಕ್ಷ್ಮೀ ನರಸಿಂಹದೇವರಿಗೆ ವಿಳ್ಯದೆಲೆಯನ್ನು, ತುಳಸಿಯನ್ನು, ಹಾಗೆ ನಿಂಬೆಹಣ್ಣಿನ ಆರತಿಯನ್ನು ಕುಟುಂಬ ಸಮೇತರಾಗಿ, ಅದರಲ್ಲೂ ವಿಶೇಷವಾಗಿ ಧನುರ್ಲಗ್ನ ಧನುರ್ಮಾಸ ನಡೀತಾ ಇದೆ 14ನೇ ತಾರೀಕು ತನಕ. ಅಲ್ಲಿ ನೀವು ಧನುರ್ಮಾಸದಲ್ಲಿ ಬೇಗ ಎದ್ದು ನರಸಿಂಹರನ್ನು ಸಂದರ್ಶನ ಮಾಡ್ತಕ್ಕಂಥದ್ದು, 21 ಪ್ರದಕ್ಷಿಣೆಯನ್ನು ಮಾಡ್ತಕ್ಕಂಥದ್ದು ನರಸಿಂಹದೇವರಿಗೆ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳು ನಿಮಗೆ ದೊರಕುತ್ತೆ. ಒಳ್ಳೆಯದಾಗಲಿ, ಶುಭವಾಗಿ.